ನಂತರ ಮ್ಯಾಥ್ಸ್ ಇಂದ ಕ್ವಶನ್ ಕೇಳಿದ್ರಲ್ಲ, ಮ್ಯಾಥ್ಸ್ ಅನ್ನ ಈಸಿಯಾಗಿ ಸ್ಟಡಿ ಮಾಡೋದು ಯಾವ ರೀತಿ, ಅಥವಾ ಮ್ಯಾಥ್ಸ್ ನ ಅಂದ್ರೆ ಸ್ಟೆಪ್ಸ್ ನ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಮ್ಯಾಥ್ಸ್ ಆಕ್ಚುಲಿ ಈಸಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಕ್ಚುಲಿ ಈಸಿನೇ ಇರುತ್ತೆ. ನಮ್ಗೆ ಡಿಫಿಕಲ್ಟ್ ಯಾಕಾಗತ್ತೆ ಅಂತ ಹೇಳಿದ್ರೆ ಅದ್ರ ಬೇಸಿಕ್ಸ್ ಸರಿಯಾಗಿ ಗೊತ್ತಿರೋದಿಲ್ಲ ನಮ್ಗೆ, ಅದ್ರ ಸಲುವಾಗಿ ಡಿಫಿಕಲ್ಟ್ ಅನ್ಸತ್ತೆ ಅಂತ ಹೇಳಿದ್ರೆ. ಈಗ ಮ್ಯಾಥ್ಸ್ ಅಲ್ಲಿ ಏನಾಗುತ್ತೆ, ಒಂದ್ ಸ್ಟೆಪ್ ಇಂದ ಮತ್ತೊಂದು ಸ್ಟೆಪ್ ಹೋಗ್ಬೇಕಾದ್ರೆ ನಾವು ಮೊದ್ಲು ಯಾವಾಗ್ಲೂ ಕಲ್ತಿರುವಂತಹ ಒಂದು ಫಾರ್ಮುಲೆನ ಯೂಸ್ ಮಾಡ್ತೇವೆ, ಒಂದು ಫಾರ್ಮುಲಾ ಯೂಸ್ ಮಾಡ್ತೇವೆ. ಓಕೆನಾ, ಒಂದ್ ಸ್ಟೆಪ್ ಇದೆ, ಅದ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರೆ ಮೊದಲು ಕಲ್ತಿರುವಂತಹ ಯಾವ್ದೊಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ತೇವೆ. ಅದೇ ರೀತಿ ಅದ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರೂ ಕೂಡ ಅಂದ್ರೆ ಮೊದಲು ಕಲ್ತಿರುವಂತಹ ಯಾವ್ದೋ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೇವೆ. ಸೊ ಮ್ಯಾಥಮೆಟಿಕ್ಸ್ ಅರ್ಥ ಆಗದಿರೋಕ್ ರೀಸನ್ ಏನು ಅಂತ ಹೇಳಿದ್ರೆ, ಆ ಚಿಕ್ಕ ಚಿಕ್ಕ ಫಾರ್ಮುಲಾ ಏನಿರುತ್ತೆ ಮೊದಲು ಕಲ್ತಿರ್ಬೇಕಾಗಿದ್ದು ಅದು ನಮ್ಗೆ ಸರಿಯಾಗಿ ನೆನಪಿರೋದಿಲ್ಲ. ಅದಕ್ಕೋಸ್ಕರ ನಮಗೆ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಈಗ ಬೇಸಿಕ್ಸ್ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ನನ್ನದೇ ಎಕ್ಸಾಂಪಲ್ ಹೇಳೋದಾದ್ರೆ, PUC ಫಸ್ಟ್ ಇಯರ್ ಅಲ್ಲಿ ನನ್ನ ಮಿಡ್ ಟರ್ಮ್ ಎಕ್ಸಾಮ್ ಏನಿರುತ್ತೆ ಅದ್ರೊಳಗಡೆ ನಂಗೆ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಎಷ್ಟು ಈಗ ಸರಿಯಾಗಿ ನೆನಪಿಲ್ಲ ನಂಗೆ, ಜಸ್ಟ್ ಪಾಸಿಂಗ್ ಇಂದ ಒಂದು 4 ರಿಂದ 5 ಮಾರ್ಕ್ಸ್ ಎಷ್ಟು ಬಂದಿತ್ತು ಅಷ್ಟೇ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ PUC ಫಸ್ಟ್ ಇಯರ್. ಅದ್ರಂದ್ರೆ ಏನಾಯ್ತು ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಮೇಲೆ ನಾವು ವರ್ಕ್ ಮಾಡ್ತಾ ಹೋದೆ. ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರು. ಸೊ ಅವ್ರು ಹೆಲ್ಪ್ ಮಾಡಿದ್ರು ನನಗೆ ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದ್ ಸ್ಟೆಪ್ ಇಂದ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಅದ್ರ ನಂತರ PUC ಫಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಏನಿರುತ್ತೆ ಅದ್ರೊಳಗಡೆ ನನಗೆ 86 ಮಾರ್ಕ್ಸ್ ಬಂದಿತ್ತು, 86 ಮಾರ್ಕ್ಸ್ ಬಂದಿತ್ತು. ಫಸ್ಟ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ, ಅದೇ PUC ಫಸ್ಟ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಪಾಸಿಂಗ್ ಇಂದ ಒಂದು 4 ರಿಂದ 5 ಮಾರ್ಕ್ಸ್ ಅಷ್ಟೇ ಎಷ್ಟು ಬಂದಿದ್ದು. ಫೈನಲ್ ಎಕ್ಸಾಮ್ ಏನಿತ್ತು PUC ಫಸ್ಟ್ ಇಯರ್ ಫೈನಲ್ ಎಕ್ಸಾಮ್, ಅದ್ರೊಳಗಡೆ 86 ಮಾರ್ಕ್ಸ್ ಬಂದಿತ್ತು. ತುಂಬಾ ಇಂಪ್ರೂವ್ಮೆಂಟ್ ಆಗಿತ್ತು. ರೀಸನ್ ಏನು, ಬೇಸಿಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ದು ಮ್ಯಾಥಮೆಟಿಕ್ಸ್. ನೀವು ಕೂಡ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದ್ ಸ್ಟೆಪ್ ಇಂದ ಮತ್ತೊಂದು ಸ್ಟೆಪ್ ಹೋಗ್ಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ನಂತರ ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರೆ ಮತ್ತೆ ಆ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಇದನ್ನ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ, ಸರಿ.